ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಮ್ಮಮ್ಮ ಸುಸ್ತಾಗಿ ಬಂದಿರ್ತಾರಲ್ಲ, ಅದಕ್ಕೆ ನಾನು ಸುಸ್ತಾಗಿದ್ದೀನಿ ಕಣೆ ಮೋನ, ನೀನು ಬೇಗ ಒಂದು ದೊಡ್ಡ ಲೋಟದಾಗ ಗಂಜಿ ಮಾಡ್ಕೊಂಬಾರೆ ಅಂತೇಳಿ ಹೇಳ್ತಾಳೆ. ಆಗ ಎಲ್ಲ ಹೋಗಿ ಗಂಜಿ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಮನೆಯವರೆಲ್ಲ ಅಮ್ಮಮ್ಮಂಗೆ ರೆಸ್ಟ್ ಮಾಡಲಿ ಅಂತೇಳಿ ಹೇಳ್ತಾರೆ. ಶಿವರಾಮೇಗೌಡರು ಕೂಡ, ಅಮ್ಮ ನೀನು ತುಂಬ ರೆಸ್ಟ್ ಮಾಡಬೇಕಾಗುತ್ತೆ, ನೀನು ರೆಸ್ಟ್ ಮಾಡು, ಆಮೇಲೆ ನಾವು ಎಲ್ಲ ಮಾತಾಡೋಣಂತೆ, ಅಮ್ಮಂಗೆ ಯಾರು ಮಾತಾಡಿಸ್ಬೇಡ್ರಿ ಈಗ ಅಂತ ಹೇಳ್ತಾರೆ. ಈ ಕಡೆ ಮನೆಯವ್ರಿಗೆಲ್ಲರಿಗೂ ಏನೋ ಒಂಥರ ಅನುಮಾನದಿಂದ ಆಯಿತು. ಈಶ್ವರಿ ಭದ್ರ ಅಂತ ಕೇಳಿದ ತಕ್ಷಣ ಚಿಕ್ಕಮ್ಮ ಆ ಕಡೆ ಬಂದೆ ನಾನು ಒಂದು ನಿಮಿಷ ಅಂತೇಳಿ ಹೇಳಿ ಹೋಗ್ತಾನೆ. ಇವನು ಯಾಕೆ ಈ ಥರ ಮಾತಾಡ್ತಿದ್ದಾನೆ ಅಂತೇಳಿ ಹೋಗ್ತಾಳೆ. ಆಗ ಈ ಕಡೆ ಭದ್ರೇಗೌಡರು ಹೊರಗಡೆ ಬಂದು ವಿದ್ಯಾನ ಹತ್ರ, ನೀನು ಏನು ಮಾಡಬೇಕು ಅಂತ ಇದೆಯಾ, ನಿನಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ವಾ, ನೀನು ಅಮ್ಮಮ್ಮಂಗೆಲ್ಲ ಹಚ್ಕೊಟ್ಟು ನೀನು ನನಗೆ ಈ ಥರ ಮಾಡಿಸ್ತಿದ್ಯಾ, ಅಪ್ಪಯ್ಯನ ಹತ್ರ ಏನಾದ್ರು ಸಿಕ್ಕಾಕೊಂಡಿದ್ರೆ ನಮ್ಮ ತಂದೆ ಮಗನ ದೂರ ಮಾಡಿಬಿಡ್ತಿದ್ದೆ ನೀನು, ಅಂಥೋಳಿ ನೀನು ಅಂತೇಳಿ ತುಂಬ ವಿದ್ಯಾನ ಜೊತೆ ಜಗಳ ಮಾಡ್ತಾರೆ. ಏನು ಗೌಡ್ರೆ, ನಾನು ಏನಾದರೂ ಹೇಳಿದ್ನಾ ನಿನಗೆ, ಏನು ಹೇಳಿಲ್ವಲ್ಲ, ಕರ್ಕೊಂಡೋಗ್ರಿ ಅಂತ. ಕರ್ಕೊಂಡೋಗಿದ್ದು ಅಮ್ಮಮ್ಮ ತಾನೇ, ಅಮ್ಮಮ್ಮನೇ ಕೇಳ್ಕೊಳ್ರಿ ನೀವು, ಅವ್ರಿಗೆ ಜೋರು ಮಾಡಿ ನನಗೇನಕ್ಕೆ, ಅಮ್ಮಂಗೆ ಅದು ಏನು ಹೇಳ್ಕೊಟ್ಟಿದ್ಯಾ ಏನೋ, ಎಲ್ಲ ನೀನು ಹೇಳ್ದಂಗೆ ಮಾಡ್ತಾಯಿದ್ದಾರೆ, ಅದು ಈಗ ಅರ್ಥ ಆಗ್ತಿದೆ ನನಗೆ. ಅಪ್ಪಯ್ಯ ನೋಡಿದ್ರೆ ಎಕ್ಸಾಮಲ್ಲಿ ಪೇಪರ್ ಕೊಡೋದಕ್ಕೆ ಬಂದಿದ್ದಾರೆ, ಸ್ವಲ್ಪದ್ರಲ್ಲಿ ಏನಾದ್ರು ಸಿಕ್ಕಾಕೊಂಡಿದ್ರೆ ಅಷ್ಟೇ, ಆಮೇಲೆ ನನ್ನ ಕತೆ, ನೀನೇನೋ ಮಾಡಿಬಿಡ್ತಾಯಿದ್ದೆ ನನಗೆ ಅಂತ ಹೇಳಿದಾಗ, ನಾನೇನು ಮಾಡಿದೆ, ನೀವು ಈ ಥರ ಎಲ್ಲ ಹೇಳಿದ್ರೆ ನನಗೆಲ್ಲ ಸರಿಯಾಗಲ್ಲ ನೋಡಿ ಕೊಡ್ರೆ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಇನ್ಮೇಲಿಂದ ಮತ್ತೆ ಇದೇ ಥರನೇ ದಿನ ಬೇರೆ ಕರ್ಕೊಂಡು ಹೋಗ್ಬೇಕಂತೆ, ನನ್ನ ತಲೆಗೆ ಗಂಟು ಹಾಕ್ಬಿಟ್ರು ನೀನನ್ನು ಅಷ್ಟೇ ಈಗ ಅಂತೇಳಿ ಹೇಳಿದಾಗ, ಗೌಡ್ರು ಆಯಿತು ನೋಡೋಣ ಅಂತೇಳಿ ಹೇಳಿದಾಗ ಅಲ್ಲಿಂದ ಮುಂದೆ ಹೋಗ್ತಾರೆ. ನಿನ್ನ ಹತ್ರ ಯಾರು ಜಗಳ ಮಾಡ್ತಾರೆ ಈ ಥರ ಎಲ್ಲ ಅಂತ ಹೇಳಿದಾಗ, ಗೌಡ್ರು ಆ ಕಡೆ ಹೋದ ತಕ್ಷಣ, ಇದು ಒಂಥರ ಚೆನ್ನಾಗಿದೆ, ನೀವು ಜಗಳ ಮಾಡೋಕ್ಕೆ ಬಂದ್ರಾ ಅಥವಾ ಏನಾದರೂ ಪ್ರೀತಿಯಿಂದ ಮಾತಾಡ್ಸೋಕ್ಕೋಸ್ಕರ ಬಂದ್ರಾ ಅಂತೇಳಿ. ಗೌಡ್ರೆ ಬನ್ನಿರಿ, ಇನ್ನೊಂದು ಸ್ವಲ್ಪ ಜಗಳ ಮಾಡೋಣ, ಪ್ರೀತಿಯಿಂದ ಮಾತಾಡೋದು ಚೆನ್ನಾಗೇ ಇದೆ ಅಲ್ವಾ ಇದು ಅಂತೇಳಿ ವಿದ್ಯಾ ಹೇಳ್ತಾಳೆ. ಕ್ವಾಟ್ಲೆ ಭದ್ರನ ಎತ್ಕೊಂಡು ಖುಷಿಯಾಗಿ, ಹೌದಾ, ಇವತ್ತು ಅತ್ತಿಗೆಮ್ಮನ ನೀನು ಪರೀಕ್ಷೆ ಕರ್ಕೊಂಡು ಹೋದಾ, ಹಾಗಾದರೆ ಇನ್ನೇನು ಮುಗೀತು, ನೀನು ಪರೀಕ್ಷೆಗೆ ನೀನು ಕರ್ಕೊಂಡು ಹೋಗಿದ್ಯಾ, ಅಮ್ಮಮ್ಮನೂ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಹೆಂಗಿದ್ರು ಅತ್ತಿಗೆಮ್ಮ ಪಾಸ್ ಆಗೇ ಆಗ್ತಾರೆ, ಒಳ್ಳೆ ಹೆಸರು ಮಾಡೇ ಮಾಡ್ತಾರೆ ಅಂತ ನನಗೆ ನಿಜ ಆಗೋಯ್ತು ಈಗ, ನನ್ನ ತಮ್ಮ ಹೇಗಾದರೂ ಮಾಡಿ ಪಾಸ್ ಮಾಡ್ಕೋತಾರೆ, ನೋಡ್ತಾ ಇರು, ಎಲ್ಲ ಮಾವಯ್ಯನೂ ಕೂಡ ಅತ್ತಿಗೆಮ್ಮನ ಒಪ್ಕೊತಾರೆ ಅಂತ ನನಗೆ ಇವತ್ತೇ ಅರ್ಥ ಆಗಿದ್ದು ನೋಡು ಅಂತ ಹೇಳಿದಾಗ, ಈ ಕಡೆ ಅಮ್ಮಮ್ಮ ಎಲೆ ಅಡಿಕೆ ತಿನ್ಕೊಂಡು ಹೊರಗಡೆ ಕೂತ್ಕೊಂಡು ಇರ್ತಾರೆ ಖುಷಿಯಾಗಿ. ಆವಾಗ ಮನೆಯವರೆಲ್ಲ ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈಶ್ವರಿ ಮತ್ತು ಸಾವಿತ್ರಿ ಅವರೆಲ್ಲ ಮಕ್ಕಳೆಲ್ಲ ಬಂದು ನೋಡ್ತಾ ಇರ್ಬೇಕಾರೆ, ಏನಿದು ಇಷ್ಟು ಆರಾಮಾಗಿ ಅಮ್ಮಮ್ಮ ಎಲೆ ಅಡಿಕೆ ತಿಂತಾಯಿದ್ದಾರಲ್ಲ ಅಂತ ಹೇಳಿದಾಗ, ಆಗ ಸಾವಿತ್ರಿ ಹೇಳ್ತಾಳೆ, ಅಮ್ಮಮ್ಮಂಗೆ ಎಲೆ ಅಡಿಕೆ ಒಂದಿದ್ರೆ ಸಾಕು, ಯಾವುದೂ ತಲೆ ಕೆಡಿಸ್ಕೊಳಲ್ಲ, ಹಂಗೆ ಇದ್ದಾರೆ ಅಮ್ಮನೂ ಅಂತ. ಹುಷಾರಿಲ್ಲದೆ ಇರೋರು ಈ ಥರ ಎಲ್ಲ ಮಾಡ್ತಾರಾ, ಈ ಥರ ಆರಾಮಾಗಿರ್ತಾರಾ, ಇಷ್ಟು ಬೇಗ ಸರಿಯಾಗಿಬಿಟ್ರಾ ಅಂದರೆ, ಇದು ಏನೋ ಇದೆ, ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಸುಳ್ಳು ಹೇಳ್ತಾ ಇರೋ ಜೊತೆಗೆ ಏನೋ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಆ ಮೂರಡಿ ಜೊತೆ ಈ ಅತ್ತೆ ಎಲ್ಲೋಗಿದ್ರು ಅನ್ನೋದೇ ಒಂದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಡೀಲಿ ನೋಡೋಣ ಅಂತೆ, ನಾಳೆ ಎಲ್ಲಿಗೆ ಹೋಗ್ತಾರಲ್ಲ, ನಾಳೆ ಅವ್ರಿಗೆ ಗೊತ್ತಾಗ್ತಿದೆ ಇರ್ತಾರೆ, ನಾವು ಅವ್ರ ಹಿಂದೆನೇ ಹೋಗೋಣ, ಆವಾಗ ಎಲ್ಲ ಗೊತ್ತಾಗುತ್ತೆ ಅಂತೇಳಿ ಎಲ್ಲ ಮಾತಾಡ್ಕೊತಾರೆ. ಈ ಕಡೆ ಚಂಪಾ ಬಂದು ಮಾತಾಡ್ತಾಳೆ ವಿದ್ಯಾ ಜೊತೆ, ಅಕ್ಕ, ಏನಿದು ನಿನ್ನ ಕನಸು ನನಸಾಗುತ್ತೆ ಅಲ್ವಾ, ನೋಡಕ್ಕ, ನೀನು ಅಂದ್ಕೊಂಡಂಗೆ ಅಮ್ಮಮ್ಮ ಕೂಡ ಅರ್ಥ ಮಾಡಿಕೊಂಡ್ರು, ನಿನ್ನ ಕನಸು ನನಸಾಗುತ್ತೆ ಅಂತ ಜೂಟ್ತಾಳೆ. ಆಗ ಕೈ ಬಿಡಿದಾಗ ಹೌದು ಅಂತೇಳಿ ವಿದ್ಯಾ ಕೈ ಹಿಡ್ಕೊಂಡ ತಕ್ಷಣ ಚಂಪಂದು ಕೈ ಇದು ಬಾರೆ ಬಿದ್ದಿರೋ ಥರ ಆಗುತ್ತೆ. ಆಗ ಏನಾಯಿತು ಚಂಪಾ ಅಂತ ಕೇಳಿದಾಗ, ಏನೂ ಇಲ್ಲಕ್ಕ ಅಂತ ಹೇಳಿ ಮುಚ್ಚಿಡ್ತಾಳೆ. ಏನು ಅಂತ ಹೇಳು, ಸುಭಾಷಣ ಏನಾದರೂ ಹೊಡೆದ್ರಾ ನಿನಗೆ ಅಂತ ಹೇಳಿದಾಗ, ಅವಳದು ಏನೂ ಇಲ್ಲಕ್ಕ ಅಂತ ಹೇಳ್ತಾ ಇರಲ್ಲ, ಆಮೇಲೆ ಹೇಳ್ತಾಳೆ, ಹೌದಕ್ಕ, ಬೇಕು ಅಂತ ಮಾಡಿಲ್ಲ ಅಂತ ಹೇಳಿದಾಗ, ನೀನು ಏನಾದರೂ ಸಹಿಸ್ಕೊ, ಕಷ್ಟ ಸಹಿಸ್ಕೊ, ಬಡತನ ಸಹಿಸ್ಕೊ, ಏನಾದರೂ ಸಹಿಸ್ಕೊ, ಗಂಡನ ಬಗ್ಗೆ ಏನಾದರೆ ನೀನು ಹೊಡೆಯೋದು ಅದನ್ನೆಲ್ಲನೂ ಮಾತ್ರ ಯಾವತ್ತೂ ಏನಾದರೂ ಆದರೂ ಸರಿ, ನಾವು ಧೈರ್ಯವಾಗಿ ಎದುರಿಸ್ಬೇಕು, ಅದೇ ನಮಗೆ ಹೆಣ್ಣಿಗಿರೋ ಅಂಥ ಒಂದು ಲಕ್ಷಣ ಅಂತ ಹೇಳಬೇಕು, ಗೊತ್ತಾ ಚಂಪಾ, ನೀನು ಯಾವತ್ತೂ ಯಾವುದಕ್ಕೂ ಹೆದರ್ಕೋಬೇಡ, ನಾನಿದ್ದೀನಿ, ನೀನು ಧೈರ್ಯವಾಗಿ ಏನು ಅಂತೇಳಿ ನೋಡ್ಕೊಳ್ಳೋ ಅಷ್ಟೇ. ನೀನು ಯಾವತ್ತೂ ಯಾರಿಗೂ ಬಗ್ಬೇಡ, ಗಂಡ ಆದರೂ ಸರಿ ಯಾರಾದರೂ ಸರಿ, ಹೊಡೆಯೋದು ಅದೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಏನಂತ ಅರ್ಥ, ಸುಮ್ಮನೆ ಬಿಡಬೇಡ ಚಂಪಾ ನೀನು ಅಂತ ಹೇಳಿದಾಗ, ಈ ಕಡೆ ಶಿವರಾಮೇಗೌಡರು ಅಮ್ಮಮ್ಮ ಹಾಲಲ್ಲಿ ಕೂತ್ಕೊಂಡಿರ್ತಾರೆ. ಆವಾಗ
ಟಿ ವಿ ನ್ಯೂಸಲ್ಲಿ ಬರ್ತಾ ಇರುತ್ತೆ. ಆವಾಗ ಶಿವರಾಮೇಗೌಡರು ಪರೀಕ್ಷೆಗೆ ಬಂದಿದ್ದು ಅದೆಲ್ಲ ಬರ್ತಾ ಇರುತ್ತೆ. ಅವರು ಸುಮ್ಮನೆ ಇರ್ತಾರೆ. ಆಗ ಚಂಪಾ ನೋಡಿಬಿಟ್ಟು ಹೋಗಿ ವಿದ್ಯೆನ ಕರ್ಕೊಂಬರ್ತಾರೆ. ಅಕ್ಕ ಬೇಗ ಬಾ, ಇಲ್ಲಿ ಟಿ ವಿನಲ್ಲಿ ಬರ್ತಾ ಇದೆ, ಅದ್ರಲ್ಲಿ ನೀನು ಬರ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಮನೆಯಿಂದ ಒಳಗಡೆ ಬಂದು ನೋಡ್ತಾ ಇರ್ತಾರೆ. ಆಗ ಹೆಂಗಾದ್ರೂ ಮಾಡಿ ನಿಲ್ಲಿಸ್ಬೇಕಲ್ಲ ವಿದ್ಯಾ ಅಕ್ಕ, ಏನು ಮಾಡೋದು ಅಂತೇಳಿ ವಿದ್ಯಾ ಮತ್ತು ಚಂಪಾ ಇಬ್ಬರು ನಿಂತ್ಕೊಂಡಿರ್ತಾರೆ. ಆಗ ಅಮ್ಮಮ್ಮನ ನೋಡಿ ಅವರಿಗೂ ತುಂಬಾ ಟೆನ್ಷನ್ ಆಗಿಬಿಡುತ್ತೆ. ಆಗ ವಿದ್ಯಾ, ಅಯ್ಯೋ ನಾನು ಸಿಕ್ಕಾಕ್ಕೊಂಡೇ ಬಿಟ್ಟೆ ನನಗೆ ಇವತ್ತು ಗೊತ್ತಾಗ್ಬಿಡುತ್ತೆ. ಯಾಕಂದರೆ ತಿರ್ಗಿಸಿ ಮುರ್ಸಿ ಅದನ್ನೇ ತೋರಿಸ್ತಾರೆ ಈ ನ್ಯೂಸ್ ಚಾನಲಲ್ಲಿ. ಏನು ಮಾಡೋದು ಚಂಪಾ, ನಾನು ಸಿಕ್ಕಾಕ್ಕೊಂಡ್ಬಿಟ್ಟೆ ಅನ್ನಿಸ್ತಿದೆ. ಒಂದು ಸರಿ ತೋರಿಸಿದ್ರೆ ಗೊತ್ತಾಗಲ್ಲ, ನೀನು ಮುಖ ಮುಚ್ಕೊಂಡಿದ್ಯಾ ಬಿಡು ಅಕ್ಕ ಅಂತೇಳಿ ಚಂಪಾ ಹೇಳ್ತಾಳೆ. ಏನೂ ಇಲ್ಲ, ಅದು ಮತ್ತೆ ಅದನ್ನೇ ತೋರಿಸ್ತಾ ಇದ್ದರೆ ಸಿಕ್ಕಾಕೊಳ್ದೇ ಇರ್ತೀನ ನಾನು ಅಂತೇಳಿ ಚಂಪಂಗೆ ಹೇಳಿಬಿಟ್ಟು ವಿದ್ಯಾ ಹೆದ್ರ್ಕೋತಾಳೆ.